ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು 2026ನೇ ಇಸ್ವಿ ಹೊಸ ವರ್ಷದಲ್ಲಿ ತುಂಬ ಜನ ಹೊಸ ಕನಸುಗಳೊಂದಿಗೆ, ಹೊಸ ಪ್ಲಾನಿಂಗ್ಸೊಂದಿಗೆ, ಹೊಸ ಯಶಸ್ಸನ್ನು ಪಡೆಯೋದಕ್ಕೆ, ಹೊಸ ವಿಷಯಗಳಲ್ಲಿ ಒಂದು ಅದ್ಭುತವಾಗಿರುವಂತಹ ಜ್ಞಾನವನ್ನು ಪಡೆಯೋದಕ್ಕೆ, ಕಲಿಯೋದಕ್ಕೆ ತುಂಬ ಇರುತ್ತೆ. ಸೊ ಆದ್ದರಿಂದ ಆಂಗ್ಲ ನಾಮ ವರ್ಷದ ಈಗ ಯಾಕಂದರೆ ನಾವು ವ್ಯವಹಾರದಲ್ಲಿ ನಾವು ತಗೊಳ್ಳೋದು ಜನವರಿಯಿಂದ ಡಿಸೆಂಬರ್ವರೆಗೆ ಆಗಿರೋದ್ರಿಂದ ಮುಖ್ಯವಾಗಿ ತುಂಬ ಜನ ಆಸಕ್ತಿ ಹೊಂದಿರುತ್ತಾರೆ. ನಮಗೆ ಈ ಹೊಸ ಆಂಗ್ಲ ನಾಮ ವರ್ಷ ಅಂದರೆ ಜನವರಿಲಿಂದ ಯಾವ ರೀತಿ ಇರುತ್ತೆ, ಜನವರಿಲಿಂದ ಅಟ್ಲೀಸ್ಟ್ 2025ರಲ್ಲಿ ಪಟ್ಟಿರುವಂತಹ ಕಷ್ಟಗಳು, ಸಂಕಷ್ಟಗಳು, ಕೆಲವೊಂದು ಪ್ರತಿಕೂಲವಾಗಿರ್ಬೋದು, ಅನುಕೂಲವಾಗಿರ್ಬೋದು, ಕೆಲವೊಂದು ಜನಕ್ಕೆ ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಇದೇ ರೀತಿ ಸಕ್ಸಸ್ ನಾನು ಕಂಟಿನ್ಯೂ ಮಾಡ್ತೀನಾ ಹೊಸ ವರ್ಷದಲ್ಲಿ ಅನ್ನುವಂತಹ ತುಂಬ ಕೆಲವೊಂದು ಆಲೋಚನೆಗಳಿಂದ, ಹೊಸ ಕನಸುಗಳೊಂದಿಗೆ ಸ್ವಾಗತವನ್ನು ಈ ಆಂಗ್ಲ ನಾಮ ವರ್ಷವನ್ನು ಆರಂಭ ಮಾಡ್ತಾ ಇರ್ತೇವೆ. ಸೊ ಅದರಲ್ಲಿ ಮುಖ್ಯವಾಗಿ ದ್ವಾದಶ ರಾಶಿಗಳಿಗೆ ಈ 2026ನೇ ಇಸ್ವಿ ಯಾವ ರೀತಿ ಇರುತ್ತೆ, ಯಾವ ವಿಷಯಗಳಲ್ಲಿ ಅದ್ಭುತ ರೀತಿಯಲ್ಲಿ ಇವರಿಗೆ ಅನುಕೂಲವಿರುತ್ತೆ, ಯಾವ ವಿಷಯವನ್ನು ಇದಕ್ಕೆ ಮುಂಚೆ ನಡೀಲಿಲ್ಲ ಬಟ್ ಈ ವರ್ಷ ಏನಾದರೂ ಅದ್ಭುತಗಳು ನಡೀತಾ ಇದೆಯಾ ಅನ್ನುವಂತಹ ಕುತೂಹಲ ತುಂಬ ಜನರಲ್ಲಿ ಇರುತ್ತೆ. ಆ ರೀತಿಯಿಂದ ನೋಡುವಾಗ ನಾವು ಧನಸ್ಸು ರಾಶಿಯವರಿಗೆ 2026ನೇ ಇಸ್ವಿ ಹೊಸ ಆಂಗ್ಲ ನಾಮ ವರ್ಷ ಮತ್ತು ಯಾವ ಕನಸುಗಳನ್ನು ಈಡೇರಿಸ್ತಾ ಇದೆ, ಯಾವ ಸಕ್ಸಸ್ನ ಕೊಡ್ತಾ ಇದೆ, ಅಥವಾ ಏನಾದರೂ ಪ್ರತಿಬಂಧಕಗಳಿದೆಯಾ, ಚಾಲೆಂಜಸ್ ಇದೆಯಾ ಅಂತ ನೋಡೋಕ್ಕೆ ಮುಂಚೆ ಧನಸ್ಸು ರಾಶ್ಯಾಧಿಪತಿ ದೇವಗುರು ಬೃಹಸ್ಪತಿಯಾಗಿರುವಂತಹ, ಗುರು ಅಧಿಪತಿಯಾಗಿರುವಂತಹ ಧನಸ್ಸು ರಾಶಿ ಜಾತಕದವರೆಗೂ ಈ ರಾಶಿಯಲ್ಲಿ ಮೂಲಾ ನಕ್ಷತ್ರದ 1, 2, 3, 4 ಪಾದಗಳಲ್ಲಿ ಜನಿಸಿದವರು, ಪೂರ್ವಾಷಾಢ ನಕ್ಷತ್ರದ 4 ಪಾದಗಳಲ್ಲಿ ಜನಿಸಿದವರು, ಉತ್ತರಾಷಾಢ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಈ ಧನಸ್ಸು ರಾಶಿಗೆ ಸೇರ್ತಾರೆ. ನಮಗೆ ಉತ್ತರಾಷಾಢ ಗೊತ್ತಿಲ್ಲ, ಮೂಲಾ ನಕ್ಷತ್ರ ಗೊತ್ತಿಲ್ಲ, ಪೂರ್ವಾಷಾಢ ನಕ್ಷತ್ರ ಗೊತ್ತಿಲ್ಲ, ಮತ್ತು ನಮ್ಮದು ಧನಸ್ಸು ರಾಶಿ ಅಂತ ಯಾವ ರೀತಿ ತಿಳ್ಕೋಬೇಕು ಅಂತ ಯೋಚನೆ ಮಾಡುವುದಾದರೆ, ನಿಮ್ಮ ಹೆಸರಿನಲ್ಲಿ ಮೊದಲನೆಯ ಅಕ್ಷರ ಎ, ಯ, ಯೋ, ಭ, ಭಿ, ಭೂ, ಧ, ಭ, ಢ, ಭೇ ಈ ಅಕ್ಷರಗಳಿಂದ ನಿಮ್ಮ ಹೆಸರೇನಾದರೂ ಆರಂಭವಾದರೆ ಅದು ನಿಮ್ಮದು ಧನಸ್ಸು ರಾಶಿ ಆಗಿರುತ್ತೆ. ಇನ್ನು ಈ ಹೊಸ ಆಂಗ್ಲನಾಮ ವರ್ಷದಲ್ಲಿ ಧನಸ್ಸು ರಾಶಿಯವರಿಗೆ ಆದಾಯ ಯಾವ ರೀತಿ ಇರುತ್ತೆ, ತುಂಬ ಅದ್ಭುತವಾಗಿ 14 ಆದಾಯ, ವ್ಯಯ ಆದಾಯಕ್ಕೆ ಸ್ವಲ್ಪ ಹತ್ತಿರದಲ್ಲಿ 11 ಅಂದರೆ ಮಾಡುವಂತಹ ಖರ್ಚುಗಳು 11 ಅಂತ ತೋರಿ. ಸೊ ಆದ್ದರಿಂದ ಈ ಧನಸ್ಸು ರಾಶಿಯವರಿಗೆ ಹೊಸ ವರ್ಷದಲ್ಲಿ ಈ ಮೊದಲನೇ ಅಕ್ಷರದಿಂದ ನಿಮ್ಮ ಹೆಸರು ಬಂದರೆ ನಿಮ್ಮದು ಧನಸ್ಸು ರಾಶ್ಯಾಧಿಪತಿ ಆಗಿರುತ್ತೆ. ಇನ್ನು ವ್ಯಯ 11, ಆದಾಯ 14, ಗೌರವ 5, ಅವಮಾನ 6. ಪರವಾಗಿಲ್ಲ, ನಿಮ್ಮ ಮಾತಿಗೆ ಬೆಲೆ, ಗೌರವ ಸ್ಥಾನ ಉತ್ತಮ ರೀತಿಯಲ್ಲಿ ಇರುತ್ತೆ. ಈ ರಾಶಿಯಲ್ಲಿ ಜನನವಾಗಿರುವಂತಹ ಸ್ತ್ರೀ ಪುರುಷರಿಗೆ ಮುಖ್ಯವಾಗಿ ಈ 2026ನೇ ಇಸ್ವಿ ಲಗ್ನಾಧಿಪತಿ ಗುರು ಗೊತ್ತು. ಈ ರಾಶಿಗೆ ರಾಶ್ಯಾಧಿಪತಿ ಲಗ್ನಾಧಿಪತಿ ಗುರು ಆಗಿರ್ತಾರೆ. ಈ ವರ್ಷದಲ್ಲಿ ಚತುರ್ಥಾಧಿಪತಿಯಾಗಿ 4ನೇ ಮನೆಯಲ್ಲಿ ಆಗಿರುವಂತಹ ಗುರು ಅಷ್ಟಮ ಸ್ಥಾನದಲ್ಲಿ ಇರುವುದರಿಂದ ಉಚ್ಚ ಸ್ಥಿತಿಯಲ್ಲಿ ಇರುತ್ತಾರೆ. ಇನ್ನು ರಾಹುಕೇತುಗಳು 3 ಮತ್ತು 9 ಸ್ಥಾನಗಳಿಗೆ ಸೀಮಿತರಾಗಿರ್ತಾರೆ. ಅರ್ಧಾಷ್ಟಮ ಶನಿ ಪ್ರಭಾವದಿಂದ ಸೊ ಈ ವರ್ಷ 2026ನೇ ವರ್ಷ 4ನೇ ಮನೆಯಲ್ಲಿ ಶನಿ ಪರಮಾತ್ಮ ಇರೋದರಿಂದ ಅಷ್ಟೊಂದು ಇವರಿಗೆ ಈ ಹಿಂದಿನ ವರ್ಷದಲ್ಲಿ ಇರುವಂತಹ ಸಮಸ್ಯೆಗಳು ಅಷ್ಟು ಆತಂಕಕಾರಿಯಾಗಿ ಇರುವುದಿಲ್ಲ. ಇನ್ನು ಎಲ್ಲ ವಿಷಯದಲ್ಲಿ ನಿಮ್ಮ ಜೀವನಕ್ಕೆ ಸಿಗಬೇಕಾಗಿರುವಂತಹ ಒಂದು ಮೌಲ್ಯಗಳನ್ನು ಕಂಡು ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಅರ್ಥ ಪರಮಾರ್ಥ, ಈ ಮುಖ್ಯವಾಗಿ ಕೆಲವೊಂದು ವಿಚಾರಗಳಲ್ಲಿ ಅಂತ ನೋಡುವಾಗ ಜೀವನ ಅನ್ನೋದು ಈ ಅನೇಕ ಸಂಘರ್ಷಣೆಗಳಿಂದ ಕೂಡಿರುವಂತಹ ಜೀವನ ಆಗಿರುತ್ತೆ.
ಇಂತಹ ಜೀವನಕ್ಕೆ ಇಷ್ಟೂ ದಿನಗಳ ಕಾಲ ನಾವೇನು ಮಾಡಿದ್ವಿ ಅಂದರೆ ತುಂಬ ಜನಕ್ಕಿರುತ್ತೆ, ನಾನು 2025 ಮುಗಿಯೋವರೆಗೂ ಅಥವಾ ಎಷ್ಟೇ ವರ್ಷ ಆಗಿರ್ಬೋದು ಆ ರಾಶಿಯಲ್ಲಿ ಹುಟ್ಟಿರುವಂತಹ ಜಾತಕರು, ಎಷ್ಟುವರೆಗೂ ನನ್ನ ಜೀವನದಲ್ಲಿ ನಾನು ಏನು ಮಾಡಿದ್ದೀನಿ, ನಾನು ಮಾಡಬೇಕಾಗಿರೋದಂಥದ್ದು ಏನಿದೆ, ಈ ಮಾಡಬೇಕಾಗಿರುವಂತಹ ವಿಷಯಗಳು, ಸಾಧಿಸಬೇಕಾಗಿರುವಂತಹ ಗುರಿ ಕನಸುಗಳಿಗೆ ಯಾವ ಮಟ್ಟಿಗೆ ನ್ಯಾಯ ನಾನು ಒದಗಿಸಿದ್ದೇನೆ ಅನ್ನುವಂತಹ ಒಂದು ಜೀವನದ ಒಳ್ಳೆಯ ಮೌಲ್ಯದಿಂದ ಕೂಡಿರುವಂತಹ ಪಾಠವನ್ನು ಕಲಿಯುವಂತಹ ವರ್ಷ ಈ ವರ್ಷ ಆಗಿರುತ್ತೆ. ಇನ್ನು ಈ ಧನಸ್ಸು ರಾಶಿಯವರು ಮುಖ್ಯವಾಗಿ ಇವರಲ್ಲಿರುವಂತಹ ಜ್ಞಾನದಿಂದ, ನಾಲೆಡ್ಜಿಂದ, ಛಲದಿಂದ, ಇವರಲ್ಲಿರುವಂತಹ ಒಂದು ಅದ್ಭುತ ರೀತಿಯಾಗಿರುವಂತಹ ಕೆಲವೊಂದು ನಾಯಕತ್ವ ಲಕ್ಷಣಗಳಿಂದ ಉನ್ನತ ಹುದ್ದೆಗಳಲ್ಲಿ ಅಧಿಕಾರ ಸ್ಥಾನಮಾನಗಳಲ್ಲಿ ಇರ್ತಾರೆ. ಈ ಅಧಿಕಾರ ವರ್ಗದಲ್ಲಿರುವಂತಹ ಈ ಧನಸ್ಸು ರಾಶಿಯವರಿಗೆ ನಿಮ್ಮ ಸ್ವಯಂ ಕೃಷಿಯಿಂದ, ನಿಮ್ಮಲ್ಲಿರುವಂತಹ ಡೆಡಿಕೇಷನಿಂದ, ನಿಮ್ಮಲ್ಲಿರುವಂತಹ ಆ ಸೇವೆ ಭಾವಗಳಿಂದ ಈ ವಿಷಯದಲ್ಲಿ ಕೆಲವೊಂದು ನಿಮ್ಮ ಹೆಸರಿಗೆ ನಿಮ್ಮ ಕೆಲವೊಂದು ಗೌರವ ಪಡೆಯೋದಾಗಿರ್ಬೋದು, ನಿಮಗೆ ಒಳ್ಳೆಯ ಗೌರವ, ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುವುದು, ಮತ್ತು ಅನೇಕ ನಿಮ್ಮ ಸಮುದಾಯದಲ್ಲಿ ನಿಮಗೆ ಒಳ್ಳೆಯ ಗುರುತಿಸುವಿಕೆ ಸಿಗುವುದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಪುಣ್ಯಕ್ಷೇತ್ರ ಸಂದರ್ಶನಗಳು ಮಾಡುವುದು, ಮುಖ್ಯವಾಗಿ ಗುರು ರಾಶ್ಯಾಧಿಪತಿಯಾಗಿರುವಂತಹ ಈ ಧನಸ್ಸು ರಾಶಿಯವರಿಗೆ ಆಧ್ಯಾತ್ಮಿಕ ಚಿಂತನೆ ಜಾಸ್ತಿ ಇರುತ್ತೆ. ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡೋದು, ಸಾಂಸ್ಕೃತಿಕ ಕ್ಷೇತ್ರಗಳಿಗೆ ಭೇಟಿ ನೀಡೋದು ಇತ್ಯಾದಿ ವಿಷಯಗಳಿಂದ ಈ ವರ್ಷದಲ್ಲಿ ಅನೇಕ ಸಂದರ್ಭಗಳಲ್ಲಿ ಪುಣ್ಯಕ್ಷೇತ್ರ ಸಂದರ್ಶನಗಳು ಮಾಡುವಂತಹ ಇದು ಇದೆ. ಈ ವರ್ಷದಲ್ಲಿ ನಿಮ್ಮ ಧೈರ್ಯ, ಆತ್ಮವಿಶ್ವಾಸ, ಸ್ಥೈರ್ಯವು ಹೆಚ್ಚಳವಾಗುತ್ತೆ. ನಿಮಗೆ ಅಂತರ್ಲೀನವಾಗಿ ಇರುವಂತಹ ನಿಮ್ಮಲ್ಲಿರುವಂತಹ ಕೆಲವೊಂದು ಶಕ್ತಿ ನಿಮಗೆ ಕೆಲವೊಂದು ಕಾರ್ಯಗಳನ್ನು, ಅಸಾಧ್ಯವಾಗಿರುವಂತಹ ವಿಷಯಗಳನ್ನು ಸುಸಾಧ್ಯ ಮಾಡುವುದಕ್ಕೆ ಅಂತರ್ಲೀನವಾಗಿರುವಂತಹ ನಿಮ್ಮ ಆತ್ಮಸ್ಥೈರ್ಯ, ಧೈರ್ಯ ಅನ್ನುವಂತಹ ಶಕ್ತಿ ಒಂದುಗೂಡಿ ನಿಮ್ಮಲ್ಲಿ ಯಶಸ್ಸಿನ ಕಡೆಗೆ ಈ ವರ್ಷ ಈ ಸಂದರ್ಭದಲ್ಲಿ ಒಳ್ಳೆಯ ಅನುಕೂಲ ರೀತಿಯಲ್ಲಿದೆ. ಇನ್ನು ನಿಮ್ಮ ಮಾತಿಗೆ ಒಳ್ಳೆಯ ರೀತಿಯ ಗೌರವ ಸಿಗುತ್ತೆ ಅಂತ ಹೇಳಿದ್ದೀವಲ್ವ, ಅದೇ ರೀತಿ ನಿಮ್ಮ ಬಂಧುವರ್ಗದಲ್ಲಿ, ನಿಮ್ಮ ಸಮುದಾಯದಲ್ಲಿ ನಿಮಗೆ ಒಳ್ಳೆಯ ಒಂದು ರೆಸ್ಪೆಕ್ಟ್ ಅನ್ನೋದೊಂದು ಒಂದು ರೀತಿಯಲ್ಲಿ ಸಿಗಬೇಕಾಗಿರುವಂತಹ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಇವರೇ ಹೇಳಿರುವಂತಹ ವಿಷಯಗಳು ತುಂಬ ಚೆನ್ನಾಗಿ ಜೀವನಕ್ಕೆ ಉಪಯೋಗವಾಗುತ್ತೆ ಅನ್ನೋ ರೀತಿಯಲ್ಲಿ ನಿಮ್ಮ ಮಾತಿಗೆ ಉತ್ತಮ ರೀತಿಯಲ್ಲಿ ಬಂಧು ಮಿತ್ರಾದಿಗಳಿಂದಾಗಿರ್ಬೋದು, ಆಪ್ತರಿಂದಾಗಿರ್ಬೋದು ನಿಮಗೆ ತುಂಬ ಒಂದು ಫಾಲೋಯಿಂಗ್ ಅನ್ನೋದು ಆಗುತ್ತೆ. ನಿಮ್ಮಲ್ಲಿರುವಂತಹ ಈ ತಿಳುವಳಿಕೆ, ಈ ಜಾಣತನ, ಈ ಸ್ಟ್ರಾಟಜಿ ಮೈಂಡ್ ಆಗಿರ್ಬೋದು, ನಿಮ್ಮಲ್ಲಿರುವಂತಹ ಚಾಣಾಕ್ಷತನ ಎಲ್ಲರ ಮೆಚ್ಚುಗೆಯನ್ನು ಪಡೆಯುತ್ತೆ. ಈ ನಿಮ್ಮ ತಿಳುವಳಿಕೆಯಿಂದ ಕೆಲವೊಂದು ಸಮಸ್ಯೆಗಳಿಗೆ ಸೂಕ್ತವಾಗಿ ಪರಿಹಾರಗಳನ್ನು ನೀಡುವುದರಿಂದ ನೀವು ಎಲ್ಲರಲ್ಲಿ ಕೂಡ ಒಂದು ಒಳ್ಳೆಯ ಹೆಸರನ್ನು, ಕೀರ್ತಿಯನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ನೀವು ಮಾಡುವಂತಹ ಕೆಲಸಗಳಿಗೆ ಅಂದರೆ ಎಲ್ಲರಲ್ಲಿ ಅದ್ಭುತವಾಗಿರುವಂತಹ ವ್ಯಕ್ತಿತ್ವ, ಅದ್ಭುತವಾಗಿರುವಂತಹ ವ್ಯಕ್ತಿ, ಅದ್ಭುತವಾಗಿರುವಂತಹ ಸಂಸ್ಕಾರ, ಇಂತಹ ಒಂದು ಒಳ್ಳೆಯ ಬೆಲೆ ಅಂದರೆ ಮೌಲ್ಯಗಳೊಂದಿಗೆ ನಿಮ್ಮ ಜೀವನವನ್ನು ನಡೆಸ್ತಾ ಇರೋದರಿಂದ ಸ್ವಲ್ಪ ಎಲ್ಲರ ದೃಷ್ಟಿ ನಿಮ್ಮ ಮೇಲೆ ಬೀಳುವುದರಿಂದ ಈ ವರ್ಷದಲ್ಲಿ ಸ್ವಲ್ಪ ನರದೃಷ್ಟಿ ಅನ್ನೋದು ಜಾಸ್ತಿ ಇರುತ್ತೆ, ನೋಡ್ಕೊಳ್ಳಿ. ಅಂದರೆ ಈ ವೃತ್ತಿ ಉದ್ಯೋಗಗಳಲ್ಲಿ ನೀವು ಸಾಧಿಸುವಂತಹ ಅಭಿವೃದ್ಧಿ ಆಗಿರ್ಬೋದು, ನಿಮ್ಮ ಮಾತಿಗೆ ಬೆಲೆ ಆಗಿರ್ಬೋದು, ನಿಮ್ಗೆ ಸಿಗಬೇಕಾಗಿರುವಂತಹ ಗೌರವ ಆಗಿರ್ಬೋದು, 4 ಜನ ಮಾತುಗಳಲ್ಲಿ ನಿಮ್ಮ ಹೆಸರು ಬರೋದಾಗಿರ್ಬೋದು ಇತ್ಯಾದಿ ವಿಷಯಗಳನ್ನು ಸ್ವಲ್ಪ ನರದೃಷ್ಟಿ ಅನ್ನೋದು ಜಾಸ್ತಿ ಇರುತ್ತೆ. ಇನ್ನು ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಇದೊಂದು ಮಾತು, ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಎಷ್ಟು ಹಣಕಾಸು ಖರ್ಚಾದರೂ ಪರವಾಗಿಲ್ಲ, ನಾನು ಸಕ್ಸಸ್ ಕಾಣಬೇಕು, ನಾನು ಕೈ ಹಿಡಿರುವಂತಹ ಪ್ರಯತ್ನಗಳಲ್ಲಿ ಯಶಸ್ಸು ಕಾಣಬೇಕು ಅನ್ನುವಂತಹ ನಿಮ್ಮ ಆಟ ಛಲ ಕೆಲವೊಂದು ವಿಷಯಗಳಲ್ಲಿ ಸಕ್ಸಸ್ನ ತಂದುಕೊಡುತ್ತೆ. ಎಲ್ಲಿ ಖರ್ಚಾಗ್ತಾ ಇರುತ್ತೆ? ಮುಖ್ಯವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ಕೆಲವೊಂದು ಸಮುದಾಯ ಈ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಕೆಲವೊಂದು ವಿಷಯಗಳು ನನ್ನದೇ ಗೆಲುವಾಗಿರಬೇಕು, ನನ್ನದೇ ಯಶಸ್ಸು ಸಿಗಬೇಕು ಅನ್ನುವಂತಹ ಕೆಲವೊಂದು ವಿಷಯಗಳಲ್ಲಿ ಈ ಸಂದರ್ಭದಲ್ಲಿ ಸ್ವಲ್ಪ ಹಣಕಾಸಿನ ಖರ್ಚಿನ ಮುಖಾಂತರ, ವ್ಯಯ ಮಾಡುವ ಮುಖಾಂತರ ನೀವು ಗೆಲುವನ್ನು ಪಡೆಯಬಹುದು.
ನಿಮ್ಮ ವಿಷಯಗಳಂತ ಏನೋ ನಿಮ್ಮ ವೈಯಕ್ತಿಕ ವಿಷಯಗಳಂತ ತಗೊಳ್ಳಾಗ ನಿಮ್ಮ ವಿಷಯಗಳನ್ನು ಬಿಟ್ಬಿಡ್ತೀರಾ, ನಿಮ್ಮ ವಿಷಯಗಳನ್ನು ಬಿಟ್ಬಿಡ್ತೀರಾ, ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಬಿಟ್ಬಿಡ್ತೀರಾ. ಬಟ್ ಬೇರೆಯವರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇರ್ತೀರ. ಅವರೇ ಹೇಗೆ ಮಾಡ್ತಾ ಇದ್ದಾರೆ, ಅವರು ಏನು ಮಾಡ್ತಾ ಇದ್ದಾರೆ, ಅವ್ರು ಎಲ್ಲಿ ಕರೆಕ್ಟ್ ಮಾಡ್ಕೋಬೇಕು ಇತ್ಯಾದಿ ಬೇರೆಯವರ ವಿಷಯಗಳಲ್ಲಿ ಇನ್ವಾಲ್ವ್ಮೆಂಟ್ ಅನ್ನೋದು ಜಾಸ್ತಿ ಆಗುತ್ತೆ. ಮುಖ್ಯವಾಗಿ ಸ್ವಾಭಾವಿಕವಾಗಿ ಧನಸ್ಸು ರಾಶಿಯವರಿಗೆ ವಾಕಿನ ಸ್ಥಾನದ ಈ ಮಾತಿನ ಸ್ಥಾನ ಅದ್ಭುತವಾಗಿರುತ್ತೆ. ನಿಮ್ಮ ಮಾತಿಗೆ ಒಳ್ಳೆಯ ಶಕ್ತಿ ಇರುತ್ತೆ. ನಿಮ್ಮ ಮಾತಿಂದ 4 ಜನರನ್ನು ಆಕರ್ಷಣೆ ಮಾಡುವಂತಹ, ನಿಮ್ಮ ಮಾತಿನಿಂದ ಜನರನ್ನು ಮೋಡಿ ಮಾಡುವಂತಹ ಒಂದು ಶಕ್ತಿ ಈ ವರ್ಷದಲ್ಲಿ ಇರುತ್ತೆ. ನೀವು ಮಾತಾಡುವಂತಹ ಪ್ರತಿಯೊಂದು ಪದವು, ಪ್ರತಿಯೊಂದು ಮಾತು ಕೂಡ ಎಲ್ಲರಿಗೆ ಇಷ್ಟವಾಗುವಂತಹ ರೀತಿಯಲ್ಲಿ ಇರುತ್ತೆ. ಕೈ ಹಿಡಿಯುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ನಿಮ್ಮದೇ ಒಂದು ಅಂದರೆ ಮುನ್ನಡೆ ಅಂತ ಹೇಳ್ತೀವಲ್ವ, ಅಂದರೆ ಸ್ಟೆಪ್ ಫಾರ್ವರ್ಡ್ ಆಗಿ ನೀವು ಮುಂದಕ್ಕೆ ಹೋಗ್ತಾ ಇರ್ತೀರ, ಹಿಂತಿರುಗಿ ನೋಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ಅರ್ಧಾಷ್ಟಮದಲ್ಲಿರುವಂತಹ ಕರ್ಮಕಾರಕನಾಗಿರುವಂತಹ ಶನಿ ಪರಮಾತ್ಮ ಏನು ಮಾಡ್ತಾ ಇದ್ದಾರೆ, ಮುಖ್ಯವಾಗಿ ಸ್ವಲ್ಪ ಕುಟುಂಬದ ವಿಷಯ, ಚತುರ್ಥ ಸ್ಥಾನ ಅಂದರೆ ಮಾತೃಸ್ಥಾನ, ಆಸ್ತಿ ವ್ಯವಹಾರಗಳ ಸ್ಥಾನ ಆಗಿರೋದರಿಂದ ಚತುರ್ಥ ಸ್ಥಾನದಲ್ಲಿ ಅರ್ಧಾಷ್ಟಮದಲ್ಲಿ ಶನಿ ಕೆಲವೊಂದು ಸಂದರ್ಭಗಳಲ್ಲಿ ಮಾತಿನ ಬರದಲ್ಲಾಗಿರ್ಬೋದು, ಕೆಲವೊಂದು ನಿರ್ಧಾರಗಳು ತಗೊಳ್ಳುವಂಥ ಸಂದರ್ಭಗಳಲ್ಲಾಗಿರ್ಬೋದು ಸ್ವಲ್ಪ ವಿರೋಧವನ್ನು ಎದುರಿಸುವಂಥ ಸಾಧ್ಯತೆ ಈ ವರ್ಷದಲ್ಲಿ ಇರುತ್ತೆ. ಅದು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವನ ಸಂಗಾತಿ ಜೊತೆ ಆಗಿರ್ಬೋದು, ನಿಮ್ಮ ಪೋಷಕರ ಜೊತೆ ಆಗಿರ್ಬೋದು, ಸಂತಾನದ ಜೊತೆ ಆಗಿರ್ಬೋದು, ಕೆಲವೊಂದು ವಿಷಯಗಳಲ್ಲಿ ವಿರೋಧವನ್ನು, ಕುಟುಂಬ ಸಮಸ್ಯೆಗಳನ್ನು, ಆತಂಕಗಳನ್ನು ಎದುರಿಸಬೇಕಾಗಿರುತ್ತೆ. ಅನಾವಶ್ಯಕವಾಗಿ ಊಹೆಗೆ ಮೀರಿ, ಅಯ್ಯೋ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಇಷ್ಟು ವರ್ಷಗಳ ಕಾಲ ಇಷ್ಟೊಂದು ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ರಾ ಇವರ ಮೇಲೆ, ನನ್ನ ಮೇಲೆ ಇಷ್ಟೊಂದಿತ್ತ, ಒಂದಿನ ಆದರೂ ಹೇಳ್ಬೋದಾಗಿತ್ತು, ಬಟ್ ಒಂದೇ ಸಾರಿ ಇಷ್ಟು ಮಾತಾಡ್ತಾರೆ ನನ್ನ ಮೇಲೆ ಅನ್ನೋದು ಕೆಲವೊಂದು ಆಪ್ತರು, ಕುಟುಂಬಸ್ಥರು ನಿಮ್ಮ ಬಗ್ಗೆ ಮಾತನಾಡುವಂಥ ಸಂದರ್ಭಗಳಲ್ಲಿ ಈ ವಿಷಯಗಳು ಇಷ್ಟ ಆಗದೆ, ನಾನೇನು ಅಷ್ಟು ತಪ್ಪು ಮಾಡಿದ್ದೆ, ಅಷ್ಟೊಂದು ಅನ್ಯಾಯ ಮಾಡಿದ್ದೆ, ಅಷ್ಟೊಂದು ಏನು ಕ್ರೈಮ್ ಮಾಡಿದ್ದೆ ಅಂತ ನಿಮ್ಮಲ್ಲಿ ನೀವು ಕೆಲವೊಂದು ಮನಸ್ತಾಪಗಳು ಉಂಟಾಗುವಂತಹ ಸಂದರ್ಭಗಳು ಬರುತ್ತೆ. ಆದರೆ ಗುರುಬಲ ಇರೋದರಿಂದ ಮುಖ್ಯವಾಗಿ ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ಮನೆಯಲ್ಲಿ ಕುಟುಂಬದಲ್ಲಿ ಆರಂಭವಾದರೂ ಕೂಡ ಗುರುಬಲ ಇರೋದರಿಂದ ಅವುಗಳನ್ನೆಲ್ಲ ಆ ಸಮಸ್ಯೆಗಳಿಂದ ಬಹುಬೇಗ ಹೊರಗಡೆ ಬರ್ತೀರಾ. ಇದಕ್ಕೋಸ್ಕರ ಜಾಸ್ತಿ ಚಿಂತೆ ಮಾಡೋ ಅವಶ್ಯಕತೆ ಇರಲ್ಲ. ಬಟ್ ಪ್ರತಿಯೊಂದು ಚಿಕ್ಕ ವಿಷಯದಲ್ಲಿ ಸಣ್ಣ ಪುಟ್ಟ ಆತಂಕಗಳು ಅಥವಾ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದಿರುತ್ತೆ. ಆದರೆ ಏನಾಗುತ್ತೆ ಅಂದರೆ ಈ ಗುರುಬಲ ಇರೋದರಿಂದ ಮುಖ್ಯವಾಗಿ ನೀವು ಯಾರಿಗಾದರೂ ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಅಪಕಾರ ಉಂಟು ಮಾಡ್ತಾ ಇದ್ದಾರೆ ಅಥವಾ ಶತ್ರುಗಳ ಥರ ನೀವು ಟ್ರೀಟ್ ಮಾಡ್ತಾ ಇರ್ತೀರ ಅಥವಾ ನಮ್ಮನ್ನು ಕೆಟ್ಟಗೆ ಬಯಸ್ತಾ ಇರ್ತಾರೆ ಅನ್ನುವಂತಹ ವ್ಯಕ್ತಿಗಳು ತುಂಬ ಉಪಯೋಗಕಾರಿಕವಾಗಿ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಸಹಕಾರ ಮಾಡ್ತಾರೆ. ಇಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಅಯ್ಯೋ ತುಂಬ ಆಪ್ತರು ನನ್ನ ಕಷ್ಟ ಕಾಲ ಬಂದಾಗ ತುಂಬ ಹೆಲ್ಪ್ ಮಾಡ್ತಾರೆ ಅನ್ನುವಂತಹ ವ್ಯಕ್ತಿಗಳು ವ್ಯತಿರೇಕವಾಗಿ ನಿಮಗೆ ಮಾತಾಡುವಂಥ ಸಿಚುವೇಶನ್ಸ್ ಬರುತ್ತೆ. ಈ ರೀತಿ ವೈಸ್ ವರ್ಸ ನಿಮ್ಮ ಒಪಿನಿಯನ್ಸ್ ಅನ್ನೋದು ಚೇಂಜ್ ಆಗಬಹುದು. ಸೊ ಕುಟುಂಬ ಸದಸ್ಯರಲ್ಲಿ, ಕುಟುಂಬದ ವಿಷಯಗಳಲ್ಲಿ, ಕೌಟುಂಬಿಕ ಸಮಸ್ಯೆಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ತಾಳ್ಮೆಯಿಂದ ನಿರ್ಧಾರಗಳು ತಗೋಬೇಕಾಗಿರುತ್ತೆ. ಮತ್ತು ಈ ವರ್ಷ 2026ನೇ ಇಸ್ವಿ ಉದ್ಯೋಗಸ್ಥರಿಗೆ ಯಾವ ರೀತಿ ಇರುತ್ತೆ, ವೃತ್ತಿ ಉದ್ಯೋಗಗಳನ್ನು ಆಯ್ಕೆ ಮಾಡಿಕೊಂಡಿರುವಂತಹ ಗೌರ್ಮೆಂಟ್ ಸರ್ಕಾರಿ ಉದ್ಯೋಗಗಳಾಗಿರ್ಬೋದು, ಪ್ರೈವೇಟ್ ಖಾಸಗಿ ಉದ್ಯೋಗಗಳಾಗಿರ್ಬೋದು, ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ ಎಲ್ಲ ರೀತಿಯಲ್ಲಿ ಅನುಕೂಲವಾಗಿರುತ್ತೆ ಉದ್ಯೋಗಸ್ಥರಿಗೆ ಈ ವರ್ಷ. ಆದರೆ ಇಲ್ಲಿ ನೋಡಿ, ಆದಾಯ ಎಷ್ಟೇ ಬಂದರೂ ಕೂಡ ನೀರಿನ ರೂಪದಲ್ಲಿ ಖರ್ಚಾಗೋದು ಮಾತ್ರ ಗ್ಯಾರಂಟಿ. ಏನಾದರೂ ಸ್ವಲ್ಪ ಉಳಿಸೋಣ, ಹೂಡಿಕೆ ಮಾಡೋಣ, ಮುಂದಿನ ದಿನಗಳಿಗೆ ಸ್ವಲ್ಪ ಉಪಯೋಗವಾಗುತ್ತೆ ಅಂತ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಬಂದಿರುವಂತಹ ಆದಾಯ ಎಷ್ಟು ದೊಡ್ಡ ಮಟ್ಟದಲ್ಲಿ ಇದ್ರೂ ಅದನ್ನು ಉಳಿಸೋದು ತುಂಬ ಕಷ್ಟ ಆಗುತ್ತೆ. ನೀರಿನ ರೂಪದಲ್ಲಿ ನೀರಿನ ಥರ ಖರ್ಚಾಗ್ತಾ ಹೋಗ್ತಾ ಇರುತ್ತೆ. ಇನ್ನು ಮುಖ್ಯವಾಗಿ ಕುಟುಂಬದಲ್ಲಿ ನೆರವೇರಿಸಬೇಕಾಗಿರುವಂತಹ
ಈಡೇರಿಸಬೇಕಾಗಿರುವಂತಹ ಕೆಲವೊಂದು ಜವಾಬ್ದಾರಿಗಳನ್ನು ಇರುತ್ತೆ. ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಈ ಗೌರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾ ಇರುವಂತಹವರಿಗೆ ಉತ್ತಮ ರೀತಿಯಲ್ಲಿ ಅವಾರ್ಡ್ಗಳು ಪಡೆಯೋದಾಗಿರ್ಬೋದು, ಪ್ರಮೋಷನ್ ಸಿಗೋದಾಗಿರ್ಬೋದು, ಈ ರೀತಿ ಇರುತ್ತೆ. ಆದರೆ ಈ ವರ್ಷ ಉದ್ಯೋಗಸ್ಥರಿಗೆ ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಿ ಆಕಸ್ಮಿಕ ಬದಲಾವಣೆಗಳಾಗಿರ್ಬೋದು, ಅಥವಾ ಡಿಪ್ಯುಟೇಷನ್ ಮೇಲೆ ನಿಮಗೆ ಬೇರೆ ಸ್ಥಳಕ್ಕೆ ಕಳಿಸೋದಾಗಿರ್ಬೋದು, ಇತ್ಯಾದಿ ವಿಷಯಗಳ ಮುಖಾಂತರ ಕೆಲವು ದಿನಗಳ ಕಾಲ ನೀವು ನಿಮ್ಮ ಕುಟುಂಬಕ್ಕೆ ದೂರವಾಗಿ ವಾಸಿಸುವಂತಹ ಸಂದರ್ಭಗಳು ಬರಬಹುದು. ಅದು ಕೆಲವು ವಾರಗಳಾಗಿರ್ಬೋದು, ಕೆಲವು ಮಾಸಗಳಾಗಿರ್ಬೋದು. ಬಟ್ ಫಾರ್ ಶ್ಯೂರ್ ಈ ವರ್ಷ ವೃತ್ತಿ ಉದ್ಯೋಗಗಳ ಮುಖಾಂತರ ಕುಟುಂಬಕ್ಕೆ ದೂರವಾಗಿ ಮಾಸವಾಡುವಂತಹ ಸಂದರ್ಭಗಳು ಬರಬಹುದು. ಇನ್ನು ಈ ವರ್ಷದಲ್ಲಿ ಕೆಲವೊಂದು ತುಂಬ ದಿನಗಳಿಂದ ಎಲ್ಲರ ಕನಸು ಆಗಿರುತ್ತೆ, ಒಂದು ಸ್ವಂತ ಮನೆ ಕನಸು ಅನ್ನೋದು ಈಗ ಎಲ್ಲರ ಮನಸ್ಸಲ್ಲಿ. ಈ ಮಿಡಲ್ ಕ್ಲಾಸ್ ಪೀಪಲ್ ಆಗಿರ್ಬೋದು, ಲೋಯಲ್ ಮಿಡಲ್ ಕ್ಲಾಸ್ ಆಗಿರ್ಬೋದು, ಸ್ವಲ್ಪ ಹೈಯರ್ ಮಿಡಲ್ ಕ್ಲಾಸ್ ಆಗಿರ್ಬೋದು, ಈ ಮಾಧ್ಯಮ ವರ್ಗದ ಕನಸಾಗಿರುತ್ತೆ ಸ್ವಂತ ಗೃಹ ನಿರ್ಮಾಣ ಮಾಡ್ಕೋಬೇಕು, ಒಂದು ಕನಸಿನ ಗೂಡನ್ನು ಕಟ್ಕೋಬೇಕು ಅಂತ. ಬಟ್ ಅಂತಹ ಪ್ರಯತ್ನ ಮಾಡ್ತಾ ಇರುವಂತಹ ಧನಸ್ಸು ರಾಶಿಯವರಿಗೆ ಈ ವರ್ಷದಲ್ಲಿ ಗೃಹ ನಿರ್ಮಾಣ ಪ್ರಯತ್ನಗಳು ಅನುಕೂಲವಾಗಿರುತ್ತೆ. ಈ ಸಂದರ್ಭದಲ್ಲಿ ಈ ಉದ್ಯೋಗ ಇಲ್ಲದೆ ಉದ್ಯೋಗಕ್ಕೋಸ್ಕರ ಪರದಾಡ್ತಾ ಇರುವಂತಹ ಅಥವಾ ಕೆಲವೊಂದು ಕಾರಣಾಂತರಗಳಿಂದ ಉದ್ಯೋಗವನ್ನು ಕಳೆದುಕೊಂಡಿರುವಂತಹ ವ್ಯಕ್ತಿಗಳಿಗೆ ಈ ವರ್ಷವು ಉತ್ತಮ ರೀತಿಯಲ್ಲಿ ನಿಮಗೆ ಉದ್ಯೋಗ ಅವಕಾಶಗಳು ಸಿಕ್ಕಿ ಒಂದು ಸ್ಟೆಬಿಲಿಟಿ ಅನ್ನೋದು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಪ್ರೈವೇಟ್ IT ಕಂಪ್ನಿ, ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತವ್ರಂಥವರಿಗೆ ನಿಮ್ಮಲ್ಲಿರುವಂತಹ ಪ್ರತಿಭೆಗೆ, ಡೆಡಿಕೇಷನ್ಗೆ, ಸಿನ್ಸಿಯಾರಿಟಿಗೆ, ಅಡ್ಯಾಪ್ಟಬಿಲಿಟಿ, ಓನರ್ಶಿಪ್ ತಗೊಳ್ಳುವಂಥ ಕೆಲವೊಂದು ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ನಿಮ್ಮಲ್ಲಿರುವಂತಹ ಗುಣಕ್ಕೆ ಮೆಚ್ಚಿ ನಿಮ್ಮ ಸಂಸ್ಥೆ ಆಗಿರ್ಬೋದು, ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು ಒಳ್ಳೆಯ ರಿಕಗ್ನೈಜೇಷನ್ ಅನ್ನೋದಾಗಿರ್ಬೋದು, ಒಳ್ಳೆಯ ರೀತಿಯಲ್ಲಿ ಫೀಡ್ಬ್ಯಾಕ್ ಕೊಡೋದಾಗಿರ್ಬೋದು ಅದ್ಭುತವಾಗಿರುತ್ತೆ. ಆದರೆ ಈ ವರ್ಷದಲ್ಲಿ ಏನಾದರೂ ಈಗ ಬರ್ತಾ ಇರುವಂತಹ ಸ್ಯಾಲರಿ ಏನಾದರೂ ಇರುತ್ತೋ ಅದು ಕಮಿಟ್ಮೆಂಟಿಗೆ ಸರಿ ಹೋಗ್ತಾ ಇಲ್ಲ, ಅಥವಾ ತುಂಬ ವರ್ಷಗಳಿಂದ ಸ್ಯಾಲ್ರಿ ಹೈಕ್ಸ್ ಇಲ್ಲ. ಸೊ ನೆಕ್ಸ್ಟ್ ಯಾವುದಾದ್ರೂ ಮತ್ತೊಂದು ಪ್ರಯತ್ನ ಮಾಡಿದ್ರೆ ಮತ್ತೊಂದು ಸಂಸ್ಥೆಯಲ್ಲಿ ಉತ್ತಮ ಆದಾಯ ಪಡೆಯಬಹುದು ಅನ್ನುವಂತಹ ನಿಮ್ಮ ಪ್ರಯತ್ನಗಳು ಫಲಕಾರಿಯಾಗಿರುತ್ತೆ. ಉತ್ತಮ ಸಂಸ್ಥೆಗಳಲ್ಲಿ ಉತ್ತಮ ರೀತಿಯಲ್ಲಿ ಆದಾಯವನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಈ ಗುತ್ತಿಗೆಯ ಆಧಾರದ ಮೇಲೆ ಯಾರಾದರೂ ಕೆಲಸ ಮಾಡ್ತಾ ಇರ್ತಾರೆ, ಔಟ್ಸೋರ್ಸಿಂಗ್ ಮುಖಾಂತರ ಕೆಲಸ ಮಾಡ್ತಿರ್ತಾರೆ, ಇಂತಹ ವ್ಯಕ್ತಿಗಳಿಗೆ ತುಂಬ ದಿನಗಳಿಂದ ಪ್ರಯತ್ನ ಮಾಡ್ತಾ ಇರ್ತಾರೆ, ಪರ್ಮನೆಂಟ್ ಆಗಬೇಕು ಅಂತಹ ವ್ಯಕ್ತಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ಈ ವರ್ಷದಲ್ಲಿ ಪರ್ಮನೆಂಟ್ ಆಗುವಂತಹ ಸೂಚನೆ ಇರುತ್ತೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಪ್ರಜಾಸೇವೆ ಮಾಡ್ತಾ ಇರುವಂತಹ ನಮ್ಮ ಗಣ್ಯರಿಗೆ, ನಾಯಕರಿಗೆ ಮಾತ್ರ ಇದೊಂದು ಮಹೋನ್ನತವಾಗಿರುವಂತಹ ಅದ್ಭುತ ರೀತಿಯಲ್ಲಿ ಕೂಡಿ ಬಂದಿರುವಂತಹ ವರ್ಷ 2026 ಅನ್ನಬಹುದು. ಯಾಕಂದರೆ ಈ ಜನರಲ್ಲಿ, ಪ್ರಜೆಗಳಲ್ಲಿ ಸಿಗ್ತಾ ಇರುವಂತಹ ಅಭಿಮಾನ ಆಗಿರ್ಬೋದು, ನೀವು ಮಾಡಿರುವಂತಹ ಒಳ್ಳೆಯ ಕೆಲಸಗಳಿಗೆ ಸಿಗುವಂತಹ ಒಂದು ಗೌರವ ಆಗಿರ್ಬೋದು, ಅನೇಕ ಪರವಾದಂತಹ ಸೇವಾ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿರೋದಾಗಿರ್ಬೋದು, ಎಷ್ಟೋ ಜನಕ್ಕೆ ನೀವು ಮಾಡಿರುವಂತಹ ಉಪಕಾರ ಆಗಿರಬಹುದು, ಈ ನೀವು ಪಡೆದಿರುವಂತಹ ಈ ಒಳ್ಳೆಯ ಹೆಸರು, ಈ ಹೈಕಮಾಂಡ್ ಆಗಿರ್ಬೋದು, ನಿಮ್ಮ ಪ್ರತಿನಿಧಿಗಳಾಗಿರ್ಬೋದು, ಈ ಒಳ್ಳೆಯ ಹೆಸರು ಅಂತ ಅಂದ್ಕೊಳುತ್ತೆ. ಈ ವ್ಯಕ್ತಿಗೆ ಒಳ್ಳೆಯ ಹುದ್ದೆ, ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನುವಂತಹ ಒಂದು ಪ್ರೋತ್ಸಾಹ ಸಿಗಲಿದೆ. ಇನ್ನು ಈ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರುವಂಥದ್ದು ಯಾವುದಾದ್ರೂ ನಾಮಿನೇಟ್ ಪೋಸ್ಟ್ ಆಗಿರ್ಬೋದು, ಅಥವಾ ಕ್ಯಾಬಿನೆಟ್ಟಲ್ಲಿ ಏನಾದರೂ ಬದಲಾವಣೆಗಳಿದ್ದರೆ ಕ್ಯಾಬಿನೆಟ್ಟಲ್ಲಿ ನಿಮಗೆ ಒಳ್ಳೆಯ ಪೋಸ್ಟ್ ಸಿಗೋದು ಅನ್ನೋದು, ಒಳ್ಳೆಯ ಹುದ್ದೆ ಪಡೆಯೋದು ಅನ್ನೋದು ಈ ವರ್ಷದಲ್ಲಿ ಗೋಚಾರವಾಗ್ತಾ ಇದೆ. ಇನ್ ಕೇಸ್ ಏನಾದರೂ ಈ ಸಮುದಾಯ ಅಥವಾ ಲೋಕಲ್ ಎಲೆಕ್ಷನ್ಸಲ್ಲಿ ಏನಾದರೂ ಕಾಂಪಿಟ್ ಮಾಡಿದ್ರೆ ನಿಮ್ಮದೇ ಗೆಲುವನ್ನೋದರಲ್ಲಿ ಅನುಕೂಲ ಇರುತ್ತೆ. ಆದರೆ ಒಮ್ಮೆ ಯಾವುದಕ್ಕೂ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ಅಲ್ಲಿ ನಡೀತಾ ಇರುವಂತಹ ದಶೆ, ಅಂತರ್ದಶೆ ಯಾವ ರೀತಿ ಇದೆ ಮತ್ತು ಮಹಾದಶೆಯಲ್ಲಿ ಭುಕ್ತಿ ಯಾವ ರೀತಿ ಅನ್ನೋದು, ಈ ವಿಷಯಗಳನ್ನು ಪರಿಶೀಲನೆ ಮಾಡಿಕೊಂಡು ಯಾವ ಪ್ಲಾನೆಟ್ ಯಾವ ರೀತಿ ಇದೆ, ಯಾವ ಪೊಸಿಷನಲ್ಲಿದೆ ಇತ್ಯಾದಿ ವಿಷಯಗಳ ಮುಖಾಂತರ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಂಡು ಮುಂದುವರಿಯೋದು ಉತ್ತಮವಾಗಿರುತ್ತೆ.
ಆದರೆ ಅರ್ಧಾಷ್ಟಮ ಸ್ಥಾನದಲ್ಲಿ ಶನಿ ಪರಮಾತ್ಮ ಇರೋದರಿಂದ ಈ ಗೆಲುವು ಬೇಕು ಅಂದರೆ ಮುಖ್ಯವಾಗಿ ಅಧಿಕವಾಗಿ ಹಣವನ್ನು ಖರ್ಚು ಮಾಡಬೇಕಾಗಿರುತ್ತೆ. ಕೆಲವೊಂದು ಸಾರಿ ಪ್ರೆಸ್ಟೇಜ್ಗೆ ಹೋಗ್ಬಿಟ್ಟು ಗೆಲ್ಲಲೇಬೇಕು, ಪಡೆಯಲೇಬೇಕು ಅನ್ನುವಂತಹ ನಿಮ್ಮ ಪ್ರಯತ್ನಗಳಿಗೆ ಹಠ ಮೊಂಡುತನದಿಂದ ಈ ಖರ್ಚುಗಳನ್ನು ನಿಭಾಯಿಸುವುದಕ್ಕೆ ಸ್ಥಿರಾಸ್ತಿಗಳನ್ನು ಮಾರಾಟ ಮಾಡಿಕೊಳ್ಳುವಂತಹ ಸಂದರ್ಭಗಳು ಕೂಡ ಗೋಚರವಾಗ್ತಾ ಇದೆ. ಆದ್ದರಿಂದ ಏನಕ್ಕೂ ಕೆಲಸಕ್ಕೆ ಬರದೆ ಅಂದರೆ ಕೆಲವೊಂದು ವಿಷಯಗಳು ನಿಮ್ಮ ಕುಟುಂಬಸ್ಥರು ವ್ಯತಿರೇಕ ವಿಷಯಗಳು ಹೇಳೋದಾಗಿರ್ಬೋದು, ನೀವು ಹೇಳುವಂತಹ ಇಲ್ಲ ಮಾರ್ತೀನಿ, ಆಸ್ತಿ ಮಾರ್ತೀನಿ, ಮಾರಾಟ ಮಾಡ್ತೀನಿ ಅನ್ನೋಂಥ ವಿಷಯಗಳಲ್ಲಿ ವಿಭೇದಗಳು ಬರೋದಾಗಿರ್ಬೋದು, ಮನಸ್ಪರ್ಧೆಗಳು ಬರೋದಾಗಿರ್ಬೋದು, ಈ ರೀತಿ ಇರುತ್ತೆ. ಇನ್ನು ಸಿನಿಮಾ, ಟಿ ವಿ, ಕಲಾರಂಗದಲ್ಲಿ, ಮೀಡಿಯಾ, ಸೋಷಿಯಲ್ ಮೀಡಿಯಾ ಈ ವಿಷಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗಿರುವಂತಹ ಫಲಗಳು ಅಂದರೆ ಒಳ್ಳೆಯ ರೀತಿಯಲ್ಲಿ ಅವಕಾಶಗಳು ಬಂದ್ರೂ, ಒಳ್ಳೆಯ ರೀತಿಯಲ್ಲಿ ನಿಮಗೆ ಒಳ್ಳೆಯ ಚಾನ್ಸಸ್, ಒಳ್ಳೆಯ ಫೇಮ್ ಬಂದ್ರೂ ಕೂಡ ಬರುವಂತಹ ಆದಾಯ 6ಕ್ಕೆ ಏರಲ್ಲ 3ಕ್ಕೆ ಇಳಿಯಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ಅಸಮಾಧಾನವೂ ಇರುತ್ತೆ. ನಾನೆಷ್ಟು ಕಷ್ಟ ಮಾಡಿದ್ದೀನಿ, ನಾನೆಷ್ಟು ಎಫರ್ಟ್ ಹಾಕಿದ್ದೀನಿ, ನನ್ನಿಂದನೇ ಈ ರೀತಿ ಒಳ್ಳೆಯ ಶೋಗೆ ಒಂದು ಒಳ್ಳೆಯ ರೇಟಿಂಗ್ ಬಂತು. ಬಟ್ ವೆನ್ ಇಟ್ ಕಮ್ಸ್ ಟು ದಟ್ ಇನ್ಕಮ್ ಅಲ್ಲಿ ಸ್ವಲ್ಪ ನಿರಾಶೆ ಉಂಟು ಮಾಡ್ತಾ ಇರುತ್ತೆ, ಅಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಗ್ತಾ ಇರ್ತಾರೆ. ಇನ್ನು ಸಿಂಗರ್ಸ್ಗಾಗಿರ್ಬೋದು, ಟಿ ವಿ ಸೀರಿಯಲ್ಸಲ್ಲಿ ಆ್ಯಕ್ಟ್ ಮಾಡುವಂತಹ ವ್ಯಕ್ತಿಗಳಿಗಾಗಿರ್ಬೋದು, ಈ ಕಲಾರಂಗದಲ್ಲಿ ನಟನೆ ಮಾಡುವಂತಹ ವ್ಯಕ್ತಿಗಳಿಗಾಗಿರ್ಬೋದು. ಸೊ ಇಲ್ಲಿ ಒಳ್ಳೆಯ ಅವಕಾಶಗಳಿಂದ ಒಳ್ಳೆಯ ಹೆಸರನ್ನು ಪಡೆಯೋದೇ ಅಲ್ಲದೆ ಆದಾಯ ಅಷ್ಟಿಷ್ಟು ಮಾತ್ರ ಇದ್ರೂ ಕೂಡ ನೀವು ಮಾಡುವಂತಹ ಕೆಲವೊಂದು ವಿಷಯಗಳು ಅದ್ಭುತವಾಗಿ ಸಕ್ಸಸ್ ಆಗುತ್ತೆ, ಜನರ ಅಭಿಮಾನವನ್ನು ಪಡೆಯುತ್ತೆ. ಆದಾಯ ಅದ್ಭುತವಾಗಿದ್ರೂ ಕೂಡ ಅದಕ್ಕೆ ಮೀರಿ ಖರ್ಚುಗಳು ಇರುತ್ತೆ. ಯಾವುದೇ ತಗೊಳ್ಳಿ, ಈವನ್ ರಾಜಕೀಯ ಕ್ಷೇತ್ರ, ವ್ಯಾಪಾರಸ್ಥರು, ಉದ್ಯೋಗಸ್ಥರಿಗೆ ಯಾವುದೇ ವಿಷಯದಲ್ಲಿ ತಗೊಂಡ್ರೂ ಆದಾಯಕ್ಕೆ ಮೀರಿ ಖರ್ಚುಗಳಿರುತ್ತೆ. ಸೊ ಆ ವಿಷಯವನ್ನು ದೃಷ್ಟಿಯಲ್ಲಿಟ್ಕೊಂಡು ಹೂಡಿಕೆಗಳ ಬಗ್ಗೆ, ಉಳಿತಾಯಗಳ ಬಗ್ಗೆ ಗಮನ ಕೊಡಬೇಕಾಗಿರುತ್ತೆ. ಅದು ಯಾವ ರೀತಿ ಖರ್ಚುಗಳು ಅಂದರೆ ಅದು ಉಪಯೋಗಕರವಾಗಿರುವಂತಹ, ಯೋಗ್ಯಕರವಾಗಿರುವಂತಹ ಖರ್ಚುಗಳಿರುತ್ತೆ. ಯಾವುದದು ಮುಖ್ಯವಾಗಿ ಗೃಹ ನಿರ್ಮಾಣಗಳಾಗಿರ್ಬೋದು, ಹೊಸ ವಾಹನವನ್ನು ತಗೋಬೇಕು ಮಾಡುವಂತಹ ಪ್ರಯತ್ನಗಳಾಗಿರ್ಬೋದು, ಇತ್ಯಾದಿ ವಿಷಯಗಳಿಂದ ಖರ್ಚುಗಳನ್ನೋದು ಇರುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಈ ವರ್ಷ ಪೂರ್ತಿ ಕೂಡ ಅದ್ಭುತವಾಗಿರುತ್ತೆ. ಈ ವರ್ಷದಲ್ಲಿ ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ ಅನೇಕ ವಿಷಯಗಳಲ್ಲಿ ತುಂಬ ಅದ್ಭುತವಾಗಿ ಲಾಭಗಳನ್ನು ಪಡೆಯಬಹುದು. ಅದು ಹೋಲ್ಸೇಲ್ ಮಾರಾಟ ಮಾಡೋರಿಗಾಗಿರ್ಬೋದು, ರಿಟೇಲ್ ವಸ್ತುಗಳನ್ನು ಮಾರಾಟ ಮಾಡೋರಿಗಾಗಿರ್ಬೋದು, ಎಲ್ಲ ರೀತಿಯಲ್ಲಿ ನಿಮಗೆ ಇನ್ಕಮ್ ಅದ್ಭುತವಾಗಿದ್ದರೂ ಕೂಡ ಈ ಸಂದರ್ಭದಲ್ಲಿ ಈ ತುಂಬ ವ್ಯಾಪಾರ ಚೆನ್ನಾಗಿ ಆಗ್ತಾಯಿದೆ, ಲಾಭಗಳು ಚೆನ್ನಾಗಿ ಆಗ್ತಾಯಿದೆ. ಸೊ ಏನು ಮಾಡುತ್ತೆ, ಇಮಿಡಿಯೇಟಾಗಿ ನಿಮ್ಮ ಇನ್ಕಮ್ ಜಾಸ್ತಿ ಆಗಿದ ತಕ್ಷಣ ಗೌರ್ಮೆಂಟ್ ಏನಿರುತ್ತೆ, ಇನ್ಕಮ್ ಟ್ಯಾಕ್ಸ್ ರೈಡ್ಗಳು ಮಾಡೋದು, ಅಥವಾ ನೀವು ಪ್ರಾಪರಾಗಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಲ್ಲ ಅಂತ ಚೆಕ್ ಮಾಡೋದು. ಈ ರೀತಿ ಕೆಲವೊಂದು ಇನ್ಕಮ್ ಟ್ಯಾಕ್ಸ್ ರೈಟ್ಸ್ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಬಂದು ನಿಮ್ಮ ರೆಕಾರ್ಡ್ಗಳನ್ನ ಪರಿಶೀಲನೆ ಮಾಡೋದಾಗಿರ್ಬೋದು, ಈ ರೀತಿ ಇರುತ್ತೆ. ಸೊ ಆದಾಯಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ರೀತಿಯ ಬಿಲ್ಲುಗಳನ್ನು, ಪಾವತಿಗಳನ್ನು, ಇನ್ಕಮ್ ಪ್ರೂಫ್ಸನ್ನು ಮಾಡಿರುವಂತಹ ಖರ್ಚುಗಳಿಗೆ ಮಾಡಿರುವಂತಹ ಪ್ರತಿಯೊಂದನ್ನು ನೀವು ಜೋಪಾನವಾಗಿ ಇಟ್ಕೊಂಡು ಇನ್ ಕೇಸ್ ಅಂತಹ ಸಂದರ್ಭ ಬಂದರೆ ಆ ಸಂದರ್ಭದಲ್ಲಿ ಪರಿಶೀಲನೆಗೆ ಕೊಡೋದರಿಂದ ನೀವು ಈ ಸಮಸ್ಯೆಗಳಿಂದ ಪಾರಾಗಬಹುದು. ಗೃಹ ನಿರ್ಮಾಣ ಮಾಡುವಂತಹ ಈ ಕಾರ್ಮಿಕರಿಗೆ ಸೆಂಟ್ರಿಂಗ್ ಅಥವಾ ಈ ಲೇಬರ್ ಇತ್ಯಾದಿ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇರುವಂತಹ ವರ್ಷ ತುಂಬ ಕೈ ತುಂಬ ಕೆಲಸ ಅನ್ನೋ ರೀತಿಯಲ್ಲಿರುತ್ತೆ. ಕಾಂಟ್ರಾಕ್ಟ್ಗಳು ಮಾಡುವಂತಹ ಕಾಂಟ್ರಾಕ್ಟರ್ಸ್ಗೆ ಒಳ್ಳೆಯ ರೀತಿಯಲ್ಲಿ ಲಾಭಗಳು ತರುವಂತಹ ಕಾಂಟ್ರಾಕ್ಟ್ ಸಿಗುತ್ತೆ. ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಣವಾ ಈ ವರ್ಷ ಅಂದರೆ ಸ್ವಲ್ಪ ಅನುಭವ ಇದ್ದರೆ, ಅದರಲ್ಲಿ ಜ್ಞಾನ ಇದ್ದರೆ ಹೋಗಿ ಮಾಡಿ. ಯಾಕಂದರೆ ಲಾಭಕ್ಕಿಂತ ನಷ್ಟಗಳು ಅಥವಾ ಲಾಭ ನಷ್ಟಗಳು ಸಮಾನವಾಗಿರೋದರಿಂದ ಈ ವರ್ಷದಲ್ಲಿ ಶೇರ್ ಮಾರ್ಕೆಟ್ ಅಷ್ಟರ ಮಟ್ಟಿಗೆ ನಿಮಗೆ ಲಾಭಗಳನ್ನು ಕೊಡಲ್ಲ. ಸಮ್ಟೈಮ್ ಈ ಶೇರ್ ಮಾರ್ಕೆಟ್ ಇಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳಿರುವಂತಹ ಅವ್ರಿಗೂ ಏನಾಗುತ್ತೆ ಅಂದರೆ ಒಂದು ಸಾರಿ ತುಂಬ ಎಲ್ಲ ಕಳ್ಕೊಳ್ಳುವಂತಹ ಸಿಚುವೇಶನ್ ಬಂದ್ರೂ ಕೂಡ ಬಟ್ ಅವ್ರೇನು ಮಾಡ್ತಾರೆ, ಮತ್ತೆ ಸತತ ಪ್ರಯತ್ನ ಮಾಡುವುದರಿಂದ ಮತ್ತೆ ಗೇನ್ ಮಾಡ್ತಾರೆ. ವಾಟ್ ಎವರ್ ದೆ ಲಾಸ್ಟ್ನ ಏನೇನು ಕಳ್ಕೊಂಡಿರ್ತಾರೋ ಅದನ್ನು ಮತ್ತೆ ಪಡೆಯೋದಕ್ಕೆ
ಅನುಕೂಲವಾಗಿರುತ್ತೆ. ಇನ್ನು ಈ ವರ್ಷದಲ್ಲಿ ಈ ಪಾರ್ಟ್ನರ್ಶಿಪ್ ಈ ಪಾಲುದಾರಿಕೆ ವ್ಯವಹಾರಗಳು ಮಾಡುವಂತಹ ವ್ಯಕ್ತಿಗಳಿಗೆ ಅಥವಾ ಕುಟುಂಬದಲ್ಲಿ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದು ಈ ಕೆಲವೊಂದು ಅಪಾರ್ಥಗಳಿಂದ ದೂರ ಆಗಿರುವಂತಹ ವ್ಯಕ್ತಿಗಳು ಮತ್ತೆ ತಮ್ಮ ಜೀವನವನ್ನು ಅನ್ಯೋನ್ಯತೆಯಿಂದ ಮುಂದುವರಿಸೋದಕ್ಕೆ ಅನುಕೂಲವಿರುತ್ತೆ. ಹಣಕಾಸಿನ ಲಾಭ ಅದ್ಭುತವಾಗಿರುತ್ತೆ. ಈ ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟಿರುವಂಥದ್ದು, ಅದು ಐರನ್ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಈ ಮರಳಾಗಿರ್ಬೋದು, ಇತ್ಯಾದಿ ವಿಷಯಗಳು, ಅಂದರೆ ಗೃಹ ನಿರ್ಮಾಣಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನು ಸಪ್ಲೈ ಮಾಡುವಂಥದ್ದು ಅಥವಾ ವಸ್ತುಗಳನ್ನು ಮಾರಾಟ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಲಾಭಗಳು ನಿರೀಕ್ಷೆ ಮಟ್ಟದಲ್ಲಿ ಇರುವುದಿಲ್ಲ. ಇನ್ನು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಅದ್ಭುತವಾಗಿರುವಂತಹ ಗುರುಬಲದಿಂದ ಒಳ್ಳೆಯ ರೀತಿಯಲ್ಲಿ ಜ್ಞಾಪಕ ಶಕ್ತಿ ಅಥವಾ ಒಳ್ಳೆಯ ಮಾರ್ಕ್ಸ್ ಒಂದಿಗೆ ಉತ್ತೀರ್ಣತೆ ಅಥವಾ ಒಳ್ಳೆಯ ಅಂಕಗಳೊಂದಿಗೆ ಅದ್ಭುತ ರೀತಿಯಲ್ಲಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗೋದಾಗಿರ್ಬೋದು, ಅಥವಾ ವಿದೇಶದಲ್ಲಿ ವಿದ್ಯಾವಕಾಶಗಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ವಿದೇಶದಲ್ಲಿ ಉದ್ಯೋಗ ಅವಕಾಶಗಳು ಸಿಗುವುದಾಗಿರ್ಬೋದು. ಅದರಲ್ಲೂ ಕೂಡ ಈ ನೀಟ್ ಎಕ್ಸಾಮ್ ಆಗಿರ್ಬೋದು, ಮೆಡಿಕಲ್ ಎಂಟ್ರೆನ್ಸ್ ಆಗಿರುವಂಥ ನೀಟ್, ಇಂಜಿನಿಯರಿಂಗ್ ಸಂಬಂಧಪಟ್ಟಿರುವಂಥದ್ದು, ಈ ಮುಖ್ಯವಾಗಿ ಈ ಲಾ ಯಾರಾದರೂ LLB ಮಾಡಬೇಕು ಅನ್ನುವಂತಹ ವ್ಯಕ್ತಿಗಳಾಗಿರ್ಬೋದು, ಒಳ್ಳೆಯ ರ್ಯಾಂಕ್ಗಳನ್ನು ಪಡೆದು ಒಳ್ಳೆಯ ಕಾಲೇಜಲ್ಲಿ ಅಡ್ಮಿಷನ್ ಸಿಗೋದಕ್ಕೆ ಅನುಕೂಲವಿರುತ್ತೆ. ಆದರೆ ಕ್ರೀಡಾಪಟುಗಳಿಗೆ ಯಾವ ರೀತಿ ಇರುತ್ತೆ, ಸ್ಪೋರ್ಟ್ಸಲ್ಲಿರುವಂತಹ ವ್ಯಕ್ತಿಗಳಿಗೆ ಅದ್ಭುತ ರೀತಿಯಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಿಂದ ಸ್ಟಾರ್ಟ್ ಮಾಡಿ ನ್ಯಾಷನಲ್, ಇಂಟರ್ನ್ಯಾಷನಲ್ವರೆಗೂ ತಮ್ಮ ಪ್ರತಿಭೆಯನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಅದ್ಭುತವಾಗಿರುವಂತಹ ವರ್ಷ. ಅದೇ ರೀತಿಯಲ್ಲಿ ಅನೇಕ ರೀತಿ ಪ್ರಶಂಸೆಗಳು ಕ್ರೀಡಾಪಟುಗಳಿಗೆ ಅದ್ಭುತ ರೀತಿಯಲ್ಲಿ ಗುರುತಿಸುವಿಕೆ ಸಿಗೋದಾಗಿರ್ಬೋದು, ಅಥವಾ ಅವರ ಪ್ರದೇಶವನ್ನು, ಅವರ ಸ್ಥಳವನ್ನು ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಪ್ರೆಸೆಂಟ್ ಮಾಡೋದಾಗಿರ್ಬೋದು, ಒಂದು ಒಳ್ಳೆಯ ರೀತಿಯ ಗೌರವವನ್ನು ಪಡೆಯುತ್ತೆ. ಇನ್ನು ನಮಗೆ ಅನ್ನವನ್ನು ನೀಡುವಂತಹ ಅನ್ನದಾತರ ಬಗ್ಗೆ ಹೇಳ್ದಂಗೆ ಇರ್ತೀವ ನಾವು. ರೈತರಿಗೆ ಯಾವ ರೀತಿ ಅಂತ ಹೇಳುವುದಾದರೆ, ಮುಖ್ಯವಾಗಿ ಈ ವರ್ಷ ಎರಡೂ ಬೆಳೆ ಅಂದರೆ ವರ್ಷದಲ್ಲಿ 2 ಬೆಳೆಗಳು ಸಾಮಾನ್ಯವಾಗಿ ನಮ್ಮ ರೈತರು ಬೆಳೆಸ್ತಾ ಇರ್ತಾರೆ. ಬಟ್ 2 ಬೆಳೆಗಳು ಅದ್ಭುತ ರೀತಿಯಲ್ಲಿ ನಿಮಗೆ ಒಳ್ಳೆಯ ಲಾಭಗಳನ್ನು ತಂದುಕೊಡುತ್ತೆ. ಆದಾಯವು ಚೆನ್ನಾಗಿರುತ್ತೆ. ಬಂದಿರುವಂತಹ ಆದಾಯದಿಂದ ಅದು ಬ್ಯಾಂಕ್ ಲೋನ್ ಆಗಿರ್ಬೋದು, ಯಾರ ಹತ್ರ ಸಾಲಗಳು ಮಾಡಿದ್ರೂ ಕೂಡ ಆ ಸಾಲಗಳು ತೀರಿಸುವಂತಹ ಶಕ್ತಿ ನಿಮ್ಮದಾಗಿರುತ್ತೆ. ಇನ್ನು ಈ ಗುತ್ತಿಗೆಯ ಆಧಾರದ ಮೇಲೆ ಬೇಸಾಯ, ಕೃಷಿ ಮಾಡುವಂತಹ ರೈತರಿಗೂ ತುಂಬ ಚೆನ್ನಾಗಿರುತ್ತೆ. ಮೀನುಗಾರಿಕೆ, ಹೈನುಗಾರಿಕೆ ಇತ್ಯಾದಿ ವಿಷಯಗಳಲ್ಲಿ ಅದ್ಭುತವಾಗಿರುತ್ತೆ. ಅಂದರೆ 2025ಗೆ ಕಂಪೇರ್ ಮಾಡಿಕೊಂಡ್ರೆ ಈ ಕೃಷಿ ಮಾಡ್ತಾ ಇರುವಂತಹ ಪೌಲ್ಟ್ರಿ ಮತ್ತು ಈ ಕುರಿ ಸಾಗಾಣಿಕೆ ಇತ್ಯಾದಿ ವಿಷಯಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅದ್ಭುತ ರೀತಿಯಲ್ಲಿ ಲಾಭಗಳನ್ನು ಪಡೆಯಬಹುದು. ಒಟ್ಟಾಗಿ ಧನಸ್ಸು ರಾಶಿಯವರಿಗೆ ಈ ವರ್ಷ ಅದ್ಭುತ ರೀತಿಯಲ್ಲಿ, ಅಂದರೆ ಆಲ್ಮೋಸ್ಟ್ ಒಂದು 75% ಅನುಕೂಲವಾಗಿರುವಂತಹ ಫಲಗಳು ಇದ್ರೂ, ಅರ್ಧಾಷ್ಟಮದಲ್ಲಿ ಶನಿ ಪರಮಾತ್ಮ ಕೆಲವೊಂದು ಕೌಟುಂಬಿಕ ವೃತ್ತಿಪರವಾಗಿರುವಂತಹ ಸಮಸ್ಯೆಗಳು ನೀಡಿದ್ರೂ ರಾಶ್ಯಾಧಿಪತಿ ಗುರುವಿನ ಆಶೀರ್ವಾದ ಇರುವುದರಿಂದ ಈ ವರ್ಷ ಅದ್ಭುತ ರೀತಿಯಲ್ಲಿ ನಿಮಗೆ ಕೆಲವೊಂದು ವಿಷಯಗಳು ಅನುಕೂಲವಾಗಿರುತ್ತೆ ಅಂತ ಹೇಳ್ತಾ, ಮತ್ತಷ್ಟು ವಿಷಯಗಳೊಂದಿಗೆ, ಮತ್ತಷ್ಟು ಆಸಕ್ತಿಕರ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.